ವರ್ಷಗಳಿಂದ ನಡೀತಕ್ಕಂಥ ಪ್ರಜಾಸತ್ತಾತ್ಮಕ ಹಬ್ಬ ಇದು ಎಲ್ಲಿವರೆಗೂ ಸ್ಟ್ರಾಂಗ್ ಆಗಿರುತ್ತೋ, ಎಲ್ಲಿವರೆಗೆ 100ಕ್ಕೆ 100ರಷ್ಟು ಮತದಾರರು ಮತಗಳನ್ನು ಚಲಾಯಿಸ್ತಾರೋ ಅಲ್ಲಿವರೆಗೆ ನಮ್ಮ ಪ್ರಜಾಪ್ರಭುತ್ವ ಮತ್ತು ನಮ್ಮ ಸಂವಿಧಾನದ ಆಶಯಗಳು ಸಕ್ಸಸ್ ಆಗ್ತವೆ. ಎಲ್ಲರೂ ಮತದಾನ ಮಾಡಬೇಕದು ನಮ್ಮೆಲ್ಲರ ಕರ್ತವ್ಯ. ದೇಶಕ್ಕಾಗಿ ಸೇವೆ ಸಲ್ಲಿಸ್ತಕ್ಕಂಥ ಏಕೈಕ ದೊಡ್ಡ ಕೆಲಸ ಯಾವುದು ಅಂತ ಹೇಳಿದರೆ ಅದು ಮತದಾನ. ನಾವೆಲ್ಲರೂ ಮತದಾನ ಮಾಡಬೇಕು. ನಾವು ಕಳೆದ 30 ವರ್ಷಗಳಿಂದ ನಿರಂತರವಾಗಿ ನಾವು ಮತದಾನ ಮಾಡ್ತಾ ಇದ್ದೀವಿ. ಈ ದೇಶಕ್ಕೆ ನೀಡ್ತಕ್ಕಂಥ ಒಂದು ದೊಡ್ಡ ಕೊಡುಗೆ ಮತ್ತು ಕರ್ತವ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ಎಲ್ಲರೂ ಮತದಾನ ಮಾಡಿ. ನಾನು ಮತದಾನ ಮಾಡಿದ್ದೇನೆ. ನೀವು ದೇಶಕ್ಕಾಗಿ ಇದಕ್ಕಾಗಿ ಮತದಾನ ಮಾಡಿ. वोट देने के लिए सिर्फ कटूर स्पेशली म्यूनसिपाली यहाँ पे अच्छा व्यवस्था भी है. अच्छा थैंक यू. सबको वोट दे. ವೋಟಿಂಗ್ ಮಾಡಿದ್ದೀವಿ ಫಸ್ಟ್ ಟೈಮು. ಇಲ್ಲೆಲ್ಲ ವೋಟಿಂಗ್ ಮೇಂಟೆನೆನ್ಸ್ ಚೆನ್ನಾಗಿದೆ. ವೋಟಿಂಗ್ ಮಾಡೋದು ಪ್ರತಿಯೊಬ್ಬರ ಹಕ್ಕು. ಎಲ್ಲರೂ ಬಂದ್ಬಿಟ್ಟು ವೋಟ್ ಮಾಡಿ. ಮತ್ತು ಕೊಟ್ಟೂರು ಪಟ್ಟಣ ಪಂಚಾಯತಿಯಿಂದ ಈ ಸತಿ ಒಳ್ಳೆ ವ್ಯವಸ್ಥೆ ಇದೆ. ಸಖಿ ಮತಗಟ್ಟೆಯಿಂದ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಜನರಿಗೆ ಯಾವುದು ಪ್ರಾಬ್ಲಮ್ ಆಗ್ತಿಲ್ಲ. ಒಳ್ಳೆ ಮತದಾನ ಮಾಡ್ಬೋದು ಇಲ್ಲಿಗೆ ಬಂದ್ಬಿಟ್ಟು. ನಮಸ್ಕಾರ ಎಲ್ಲರಿಗೂ. ನಾನೇನು ಹೇಳೋದಂದ್ರೆ ನಮ್ಮ ಹಕ್ಕು ನಮಗಿದೆ, ಅದನ್ನು ಯಾರೂ ಬಿಡಬೇಡ್ರಿ. ನಾನು ಇವಾಗ US ಹೋಗ್ಬೇಕಾಗಿತ್ತು, ಅರ್ಜೆಂಟ್ ಇದೆ, ಒಂದು 2 ದಿನಕ್ಕೆ. ಆದ್ರೂ ಈ ವೋಟ್ ಹಾಕಿ ಹೋಗೋಣ ಅಂತ ಇವಾಗ ಹೊರಟಿದ್ದೀನಿ. ಮತ ಮಾಡಾಯ್ತು. ಯಾರು ಅದನ್ನ ಮಿಸ್ ಮಾಡ್ಕೋಬೇಡ್ರಿ. ಈ ಸತಿ ಮುನ್ಸಿಪಾಲ್ಟಿಯವರು ಭಾಳ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಸಖಿ ಬೂತ್ ಅಂತ ಮಾಡಿದ್ದಾರೆ. ಅದನ್ನ ನಾನು ಅದೇ ಇವಾಗ ಸೆಲ್ಫಿ ತಗೊಂಡೆ, ಭಾಳ ಖುಷಿ ಆಯಿತು. ನಿಮ್ಮ ಓಟು ನೀವು ಯಾರಿಗೆ ಹಾಕಬೇಕು ಅಂತ ಯೋಚನೆ ಮಾಡಿ ಹಾಕಿ. ಮಿಸ್ ಓಟ್ ಮಿಸ್ ಆಗಬಾರ್ದು. ಪಟ್ಟಣ ಪಂಚಾಯತಿಯಿಂದ ಮತದಾನ ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಟೋಟಲ್ 7 ಮತಗಟ್ಟೆಗಳಿವೆ. 7 ಮತಗಟ್ಟೆಗಳಿಗಾಗಿ ಎಲ್ಲ ರೂಟ್ ಮ್ಯಾಪ್ ಹಾಕಿ ಎಲ್ಲದನ್ನು ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಈಸಿ ಆಗಿದೆ. ನಾನು ನನ್ನ ಕರ್ತವ್ಯ ನಿರ್ವಹಿಸಿದ್ದೇನೆ. ಎಲ್ಲರೂ ಬಂದು ನಿಮ್ಮ ಕರ್ತವ್ಯವನ್ನು ನಿರ್ವಹಿಸಿ. ಅಲ್ಲ, ಈ ಹೋದ ವರ್ಷಕ್ಕಿಂತ ಈ ವರ್ಷ ಕಳೆದ ವಿಧಾನಸಭೆ ಇಲ್ಲ ಚುನಾವಣೆಗಿಂತ ಈ ಚುನಾವಣೆಯಲ್ಲಿ ತಯಾರಿ ಹೇಗಿದೆ? ತಯಾರಿ ತುಂಬ ಚೆನ್ನಾಗಿದೆ. ಎಲ್ಲ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿದೆ. ಸಖಿ ಮತಗಟ್ಟೆ ಹೆಣ್ಮಕ್ಳಿಗೋಸ್ಕರ ಎಲ್ಲ ಚೆನ್ನಾಗಿದೆ. ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸರ್ ಎಲ್ಲ ಸರ್ ಫಸ್ಟ್ 247 ನಮ್ಮ ಸಿಟಿ ಫಸ್ಟ್ ನೀವು ಇದೇ ಥರನ ಎಲ್ಲರಿಗೂ ನೀವು ತಗೋಬೇಕು. ಯಾಕಂತ ಹೇಳಿದ್ರೆ ವೋಟಿಂಗ್ ಮಾಡೋದು ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ. ಇದು ಮತ ಸಿದ್ಧಾಂತದ ಮೇಲೆ ತತ್ವ ಸಿದ್ಧಾಂತದ ಮೇಲೆ ಪ್ರತಿಯೊಬ್ಬರು ಮಾಡಬೇಕು. ಯಾಕಂದರೆ ಮತಗಳನ್ನು ಎಷ್ಟು ಪ್ರೀತಿಸ್ತವೋ ಹಾಗೆ ನಮ್ಮ ಕರ್ತವ್ಯಗಳನ್ನು ಕೂಡ ಪ್ರೀತಿಸ್ಬೇಕು. ಇದು ನನಗನ್ನಿಸ್ತಾ ಇದೆ, ಇವತ್ತಿನ ಟ್ರೆಂಡ್ ಇದನ್ನೆಲ್ಲ ನೋಡಿದರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಯಾರು ವೋಟ್ ಮಾಡೋದಿಲ್ಲ, ಅವ್ರಿಗೇನಾದರೂ ಒಂದು ಕನಿಷ್ಠ ಪಕ್ಷದ ಒಂದು ಶಿಕ್ಷೆ ಅನಿವಾರ್ಯ ಏನು ಅಂತೇಳಿ ಅನ್ನಿಸ್ತಾ ಇದೆ. ಆ ನಿಟ್ಟಿನಲ್ಲಿ ರಾಷ್ಟ್ರ ನಾಯಕರು, ಬುದ್ಧಿಜೀವಿಗಳು ಯೋಚನೆ ಮಾಡಬೇಕು. ಉದ್ದೇಶ ಇಷ್ಟೇ, ಯಾವ ಪಕ್ಷ ಅಧಿಕಾರ ನಡೆಸ್ತದೋ ಅದು ಜನರಿಗೆ ಬಿಟ್ಟಿರ್ತಕ್ಕಂಥದ್ದು. ಆದರೆ ಪ್ರತಿಯೊಬ್ಬರೂ ಕೂಡ ಮತ ಹಾಕೋದ್ರಿಂದ ಒಂದು ಹೆಚ್ಚಿನ ಜನಾಭಿಪ್ರಾಯ ನಮಗೆ ಗೊತ್ತಾಗ್ತದೆ. ಈ ರೀತಿಯಲ್ಲಿ ಸಮಸ್ಯೆಗಳು, ಅನುಭವದ ರಚನಾತ್ಮಕ ಕಾರ್ಯಕ್ರಮ ಕೈಗೊಂಡ್ರೆ ಖಂಡಿತ ರಾಷ್ಟ್ರ ಸಫಲಗೊಳ್ಳುವುದರಲ್ಲಿ, ಪ್ರಜಾಪ್ರಭುತ್ವ ಬಲಗೊಳ್ಳುವುದರಲ್ಲಿ ಅನ್ನುವಂಥ ಹಿಂದೆ ಹಾಕಿದಂಥದ್ದು ಈಗೇನು ವ್ಯತ್ಯಾಸ ಭಾಳ ಎಲ್ಲ ನನಗೆ ಭಾಳ ಸಂತೋಷ ಆಯಿತು. ಯಾಕಂತ ಹೇಳಿದ್ರೆ ಪ್ರತಿಯೊಂದು ಅರೇಂಜ್ಮೆಂಟ್ಸ್ಗಳು ಈ ಬೇಸಿಗೆಯ ಭಾವನೆಯಲ್ಲಿ ಬಂದಿರತಕ್ಕಂಥ ಮತದಾರರಿಗೆ ಕುತ್ಕೊಳ್ಳಿಕ್ಕೆ ಒಂದು ಅವಕಾಶ ಇದೆ. ಮತ್ತು ನಾನು ಬಂದ ತಕ್ಷಣ ಎನ್ಕ್ವೈರಿ ಮಾಡಿದೆ, ಏನಿದು ಈ ರೀತಿಯ ಯೂನಿಫಾರ್ಮ್ ಡ್ರೆಸ್ಸು ಇದೆಲ್ಲ ಅಂತೇಳಿ. ಈ ಬೂತ್ನಲ್ಲಿ ಹೆಣ್ಮಕ್ಳು ಮತದಾರರು ಹೆಚ್ಚಿಗೆ ಇದ್ದಾರೆ ಅಂತಕ್ಕಂಥ ದೃಷ್ಟಿಯಿಂದ ಒಂದು ಪರ್ಟಿಕ್ಯುಲರ್ ಕಾಂಬಿನೇಷನ್ ಕಲರನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಎಲ್ಲ ಅರೇಂಜ್ಮೆಂಟ್ಸು ಕೂಡ ಭಾಳ ಅಚ್ಚುಕಟ್ಟಾಗಿದೆ. ಹಾಗಾಗಿ ಈ ನಮ್ಮ ಪಟ್ಟಣ ಪಂಚಾಯತಿಯವರು ವಿಶೇಷವಾಗಿ ಅಭಿನಂದನಾರ್ಹರು ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಧನ್ಯವಾದ. ತಾನೇ ನಾನು 248 ಬೂತ್ ನಂಬರ್ನಲ್ಲಿ ಮತ ಚಲಾಯಿಸಿದ್ದೇನೆ. ಭಾಳ ವ್ಯವಸ್ಥಿತವಾಗಿ ಇದೆ. ಇಲ್ಲಿ ಭಾಳ ಅಚ್ಚುಕಟ್ಟಾಗಿ ಎಲ್ಲ ನಿರ್ವಹಿಸಿದ್ದಾರೆ. ತಾವು ದಯವಿಟ್ಟು ಬಂದು ಎಲ್ಲರೂ ಮತ ಚಲಾಯಿಸಿ ಅಂತ ತಮ್ಮಲ್ಲಿ ವಿನಂತಿಸ್ತಾರೆ. ಡೆಕೋರೇಷನ್ ಅಂತ ನಾನು ಯಾವಾಗಾರೆ ಇಷ್ಟು ವರ್ಷದಾಗೆ ನೋಡಿ ಎಲ್ಲಿಗಾರೆ ಇಲೆಕ್ಷನ್ಗೆ ಹೋಗಿದ್ದೆ, ಇಲ್ಲ ಈ ಥರ ಮಾಡಿದರೆ ಇಲೆಕ್ಷನ್ ಇದು ಜನರು ಮನಸ್ಸಿಗೆ ನಮಗೆ ಆಕತಿ ಹೋಗೋಣ, ವೋಟ್ ಬರೋಣ. ನಾನು ವೋಟ್ ಮಾಡೀನಿ, ನೀವೆಲ್ಲರೂ ಬಂದು ವೋಟ್ ಮಾಡಿ.
ಎಂಕನ ಮಣ್ಣು ಸಾಕಾಗಿ ಕೊಟ್ಟೂರಿನಲ್ಲಿ ಕರಬಸವೇಶ್ವರ ಶಾಲೆಯ ಮತಗಟ್ಟೆ ಪುರಸಭೆಯವರು ಭಾಳ ಚೆನ್ನಾಗಿ ನಡೆಸಿಕೊಟ್ಟಿದ್ದಾರೆ. ಮತದಾನದ ವ್ಯವಸ್ಥೆ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಮತದಾನ ಕೇಂದ್ರ ಮಾಡಿಬಿಟ್ಟು ಅಲ್ಲಿ ಭಾಳ ವ್ಯವಸ್ಥಿತವಾಗಿ ಭಾಳ ಸುಂದರವಾಗಿ ಅಲ್ಲಿ ಹೋಗಿ ಕ್ಯೂನಲ್ಲಿ ನಿಂತು ವ್ಯವಸ್ಥಿತವಾಗಿ ಮಾಡಿಕೊಟ್ಟಿದ್ದಾರೆ. ಭಾಳ ಥ್ಯಾಂಕ್ಸ್ ಹೇಳ್ತಿದ್ದೇನೆ. ತುಂಬ ಥ್ಯಾಂಕ್ಸ್, ತುಂಬ ಥ್ಯಾಂಕ್ಸ್. ಎಲ್ಲರೂ ಬಂದು ವೋಟ್ ಮಾಡಿ, ಮನೆಯಲ್ಲಿ ಯಾರೂ ಇರಬೇಡಿ, ಎಲ್ಲರೂ ಬನ್ನಿ. ಭಾಳ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ದಯಮಾಡಿ ಎಲ್ಲರೂ ಬಂದು ಮತ ಚಲಾಯಿಸಬೇಕೆಂದು ತಮ್ಮಲ್ಲಿ ವಿನಯಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ. ನಾವು ಶ್ರೀ ಕರಬಸವೇಶ್ವರ ವೋಟ್ ಮತದಾನವನ್ನು ಮಾಡಿದ್ದೇವೆ. ತಾವೇ ಮತದಾನ ಕೇಂದ್ರಕ್ಕೆ ನಾನು ಕೇಳಿಕೊಳ್ಳುತ್ತೇವೆ. ಬಂದಾಗ ಇಷ್ಟು ಅನುಕೂಲ ಇದ್ದಿಲ್ಲ. ಈ ಸಲ ಎಲ್ಲ ನೆರಳು ಎಲ್ಲ ಚೆನ್ನಾಗಿ ಮಾಡಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಮತ ಹಾಕಕ್ಕೆ ಬನ್ನಿ. ನಾನು ಮತ ಹಾಕಿದ್ದೀನಿ. ಮತದಾನ ಶಾಂತಿ ರೀತಿಯಿಂದ ನಡೀತೇವೆ. ಪ್ರಗತಿ ಸ್ಕೂಲಲ್ಲಿ ಭಾಳ ಒಗ್ಗಟ್ಟಿಂದ ಸಿಬ್ಬಂದಿಯವರು ಭಾಳ ನೀಟಾಗಿ ಮಾಡಿದ್ದಾರೆ. ಎಲ್ಲರೂ ಮತದಾನ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ಕೊಟ್ಟು ನನಗೆ 89 ವರ್ಷ ವಯಸ್ಸು. ನಾನು ಮುಕ್ತ ಮತದಾನವನ್ನು ಮಾಡಿದ್ದೇನೆ. ಎಲ್ಲರೂ ಬಂದು ಈ ಪ್ರಕಾರವಾಗಿ ಮತದಾನ ಮಾಡಿರಿ. ನನ್ನ ಬೇಡಿಕೆ. ಓಟ್ ಹಾಕಿ ಇದು ಫಸ್ಟ್ ಟೈಮ್ ಎಲ್ಲರೂ ತಪ್ಪದೆ ಬಂದು ಓಟ್ ಮುನ್ಸಿಪಾಲಿಟಿಯವರು ಭಾಳ ಇದು ಮಾಡ್ಯಾರ. ಇದು ಹಿಂದೆ ಈ ಥರ ಯಾವಾಗ ಗೊತ್ತಾಗುತ್ತಲ್ಲ ಮನುಷ್ಯನ ಚೆನ್ನಾಗಿ ಬಂದಿರಲ್ಲ ಅವ್ರಿಗೆ ಏನು ಹೇಳ್ತೀರಿ? ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಬೇಕು ಅಂತ ಒಂದು 10 ನಿಮಿಷ ಕಳಿಸ್ತಾರೆ. ನಾವಂತೂ ಕೊಟ್ಟೂರಿಗೆ ಬಂದು ವೋಟ್ ಮಾಡಿದ್ದೇವೆ. ತಾವು ಸಹ ಎಲ್ಲ ಕುಟುಂಬ ಸಮೇತರಾಗಿ ಬಂದು ವೋಟ್ ಮಾಡಿ. ಥ್ಯಾಂಕ್ ಯು. ಹೇಗೆ ಅನ್ಸಿತ್ತು? ಪಟ್ಟಣ ಪಂಚಾಯತಿಂದ ಮಾಡಿ ಭಾರಿ ಮಸ್ತ್ ಆಗೈತೆ. ಭಾರಿ ಚಲೋ. ಎಲ್ಲರೂ ಓಟ್ ಹಾಕಿನಿ. ಮತ್ತಿಗಳೇ ಎಲ್ಲರಿಗೂ ಓಟ್ ನಾನು ಹಾಕಿದ್ದವು. ನಾನು ಬಂದು ಓಟ್ ಹಾಕಿದ್ದೀನಿ. ಒಂದು ಓಟ್ ಹಾಕಿದ್ದೀನಿ. ನೀವು ಬಂದು ಓಟ್ ಹಾಕಿ ಬಂದು ಕೈ ತೋರಿಸ್ತು ಹೇಳು. ಓಟ್ ಇದರಿಂದ ತೋರಿಸ್ತಾರೆ ಹೇಳು. ದಯಮಾಡಿ ಎಲ್ಲರೂ ಬಂದದ್ದು ಓಟ್ ಹಾಕಿ. ಈ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಎಲ್ಲ ಕಾರ್ಯಗಳು ಬಹಳ ಅದ್ಧೂರಿಯಾಗಿ ಬಹಳ ಚೆನ್ನಾಗಿ ನಿರ್ವಹಿಸಿದ್ದಾರೆ. ನನಗಂತೂ ಬಹಳ ಸಂತೋಷ ಆಯಿತು. ಮತದಾನ ನಮ್ಮ ಜನ್ಮಸಿದ್ಧ ಹಕ್ಕು. ನಮ್ಮ ಮತ ದೇಶಿಕ ಅಭಿವೃದ್ಧಿಗಾಗಿ ನಮ್ಮ ಮತ ಪ್ರತಿಯೊಬ್ಬರೂ ಚಲಾಯಿಸಬೇಕಂತ ಕಳಕಳಿಯ ಮನವಿ. ನಾವು ಮತ ಚಲಾಯಿಸಿದ್ದೇವೆ. ಎಲ್ಲರೂ ನಿಮ್ಮ ಮತವನ್ನು ಚಲಾಯಿಸಿ. ಎಲ್ಲರೂ ನಮಸ್ಕಾರಗಳು. ಕಡ್ಡಾಯವಾಗಿ ಎಲ್ಲರೂ ಮತದಾನ ಮಾಡಲೇಬೇಕು. ನಾನು ಹುಬ್ಬಳ್ಳಿಯಿಂದ ಬಂದಿದ್ದೀನಿ. ನನ್ನ ವೋಟಿಂಗ್ ಕೊಟ್ಟೂರಿನಲ್ಲಿ ಇತ್ತು. ನಾವು ಹುಬ್ಬಳ್ಳಿಯಿಂದ ಮಾರ್ನಿಂಗ್ ಬಿಟ್ಟು ಇಲ್ಲಿ ಬಂದು ಈಗ ವೋಟ್ ಹಾಕಿದ್ದೀನಿ. ದಯವಿಟ್ಟು ಎಲ್ಲರೂ ವೋಟ್ ಹಾಕಿ ಸದೃಢ ಸರ್ಕಾರವನ್ನು ಒಳ್ಳೆಯ ಸರ್ಕಾರವನ್ನು ಆಯ್ಕೆ ಮಾಡಿ. ಮಾಡಿದ್ದೀನಿ. ದಯವಿಟ್ಟು ಎಲ್ಲರೂ ಬಂದು ವೋಟ್ ಮಾಡಿ. ನನ್ನ ಮತ ನನ್ನ ಹಕ್ಕು. ಎಲ್ಲರೂ ದಯವಿಟ್ಟು ವೋಟ್ ಮಾಡಿ. ರಾಷ್ಟ್ರದ ಹಿತ ಮತ್ತು ಅದರ ಭದ್ರತೆಗೆ ದಯವಿಟ್ಟು ಎಲ್ಲರೂ ತಮ್ಮ ಅಮೂಲ್ಯವಾದ ಮತವನ್ನು ಹಾಕಿ. ಥ್ಯಾಂಕ್ ಯು. ಸಿಕ್ಕಿ ಬೂತ್ನಲ್ಲಿ ಎಲ್ಲ ವ್ಯವಸ್ಥೆಯನ್ನು ಚೆನ್ನಾಗಿ ಮಾಡಿದ್ದಾರೆ. ನಿಮ್ಮ ಮತವನ್ನು ಚಲಾಯಿಸಿ. ಸಿಕ್ಕಿ ಬೂತಿನಿಂದ ಎಲ್ಲ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ. ಸೊ ಎಲ್ಲರೂ ಬಂದು ವೋಟ್ ಮಾಡಿ. ಪಟ್ಟಣ ಪಂಚಾಯತಿಗೆ ಧನ್ಯವಾದಗಳನ್ನು ತಿಳಿಸಲು ಬಯಸ್ತೀನಿ.